ಇವತ್ತು ವೋಟಿಂಗ್ ಇದೆ. ಎಲ್ಲರೂ ಮಸ್ಟ್ ಅಂಡ್ ಶುಡ್ ವೋಟ್ ಮಾಡಲೇಬೇಕು. ಇದು ಜವಾಬ್ದಾರಿ ಅಂತ ಎಷ್ಟು ಹೇಳಿದ್ರು ಜನ ಕೇಳೋದೇ ಇಲ್ಲ. ಮನೆಯಲ್ಲೇ ಇದ್ಕೊಂಡು ಟಿವಿ ಅದು ಇದು ನೋಡ್ಕೊಂಡು ಹರಟೆ ಹೊಡಿತಾರೆ. ಅಂಥವ್ರನ್ನ ಸೆಳೆಯೋಕೆ ಅಂತಲೇ ಡಿಫ್ರೆಂಟ್ ಐಡಿಯಾಗಳು ಪ್ರಯೋಗಕ್ಕೆ ಬಂದಿದ್ವು. ಒಬ್ಬರ ಹಿಂದೆ ಮತ್ತೊಬ್ರು ಎಲ್ಲಿಂದ ಅಲ್ಲಿವರೆಗೂ ಕ್ಯೂ. ಔಟ್ ಹಾಕೋಕೆ ಇಷ್ಟೊಂದು ರಶ್ ಇತ್ತ. ನಾವು ಹೋದಾಗ ಸ್ವಲ್ಪ ಜನ ಇದ್ರು, ಇತ್ಯಾವಾಗ ಇಷ್ಟು ಜನ ಸೇರ್ಕೊಂಡಿದ್ರು ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿದ್ದಾರೆ. ಜಸ್ಟ್ ವೇಟ್, ಇದು ವೋಟಿಂಗ್ ಸೆಂಟರ್ ಮುಂದಿನ ಕ್ಯೂ ಅಲ್ಲ, ಹೋಟೆಲ್ ಮುಂದಿನ ಸರತಿ ಸಾಲು. ಅರೆ, ಅಲ್ಲಿ ಯಾಕೆ ಇಷ್ಟೊಂದು ಜನ ಸೇರಿದ್ರು ಅಂತ ಮತ್ತೆ ಕನ್ಫ್ಯೂಸ್ ಆಗಬೇಡಿ. ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಆಫರ್ ನಂಬರ್ 1, ವೋಟ್ ಮಾಡಿದವರಿಗೆ ಹೋಟೆಲ್ನಲ್ಲಿ ಫ್ರೀ ತಿಂಡಿ. ಮತದಾನ ಮಾಡಿ ಜವಾಬ್ದಾರಿ ಮೆರೆದ ಜನರಿಗೆ ನೃಪತುಂಗ ರಸ್ತೆಯಲ್ಲಿರೋ ನಿಸರ್ಗ ಗ್ರೌಂಡ್ ಹೋಟೆಲ್ನಲ್ಲಿ ಉಚಿತ ತಿಂಡಿ ವಿತರಿಸಲಾಯಿತು. ಜನ ಕೂಡ ಮತದಾನ ಮಾಡಿ ಸೀದಾ ಇಲ್ಲಿಗೆ ಬಂದು ಬೆಣ್ಣೆ ದೋಸೆ, ಲಡ್ಡು, ರವೆ ಇಡ್ಲಿ ಹಾಗೂ ಪಾನಕ ಕುಡಿದು ಎಂಜಾಯ್ ಮಾಡಿದ್ರು. ಆಫರ್ ನಂಬರ್ 2, ಮೊದಲು ಮತದಾನ ಮಾಡಿದವರಿಗೆ ಚಿಕನ್ ಫ್ರೀ. ಎಲ್ಲದಕ್ಕಿಂತ ಡಿಫ್ರೆಂಟ್ ಇದೆ ಅನ್ಸುತ್ತೆ. ಹೌದು, ವೋಟ್ ಮಾಡಿ ಅಂಗಡಿಗೆ ಬಂದ ಮೊದಲ 100 ಮಂದಿಗೆ 250 ಗ್ರಾಂ ಚಿಕನ್ ಉಚಿತವಾಗಿ ನೀಡಲಾಗುತ್ತೆ. ಹುಳಿಮಾವು ಕೆರೆ ಬಳಿಯ ಚಿಕನ್ ಶಾಪ್ ಮಾಲೀಕ ನಾಳೆ ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೆ ಕೋಳಿ ಮಾಂಸ ವಿತರಿಸೋಕೆ ನಿರ್ಧರಿಸಿದ್ದಾರೆ. ಆಫರ್ ನಂಬರ್ 3, ಮತದಾರರಿಗೆ ಉಚಿತ ಆರೋಗ್ಯ ತಪಾಸಣೆ. ಮತ ಜಾಗೃತಿ ಮೂಡಿಸೋ ಸಲುವಾಗಿ ಯಲಹಂಕದ ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಯಿತು. ವೋಟ್ ಮಾಡಿದ ಬಳಿಕ ಜನ ಇಲ್ಲಿಗೆ ಹೋಗಿ ಉಚಿತವಾಗಿ ಬ್ಲಡ್, ಕಿಡ್ನಿ, ಬಿಪಿ ಚೆಕ್ಅಪ್ ಮಾಡಿಸಿಕೊಂಡ್ರು. ಆಫರ್ ನಂಬರ್ 4, ಹೊಸ ಮತದಾರರಿಗೆ ಲಕ್ಕಿ ಟಿಪ್ ಮೂಲಕ ಬಹುಮಾನ. ವೋಟಿರೋರು ಯಾರೂ ಮಿಸ್ ಆಗಬಾರ್ದು ಅಂತ ಗುಬ್ಲಾಳದ ಅಪಾರ್ಟ್ಮೆಂಟ್ ನಿವಾಸಿಗಳು ಕಳೆದ 2 ವಾರ ಜಾಗೃತಿ ಮೂಡಿಸಿದ್ರು. ಅಲ್ಲದೆ ಮೊದಲ ಬಾರಿಗೆ ಮತದಾನ ಮಾಡಿದವರಿಗೆ ಲಕ್ಕಿ ಟಿಪ್ ಮೂಲಕ ಬಹುಮಾನ ಕೊಡೋಕೆ ನಿರ್ಧರಿಸಿದ್ದಾರೆ. ಇದನ್ನ ತಿಳಿದು ಇಲ್ಲಿಗೆ ಎಂಟ್ರಿ ಕೊಟ್ಟ ಮತದಾರರು ತಮ್ಮ ಹೆಸರನ್ನ ಬರೆದು ಲಕ್ಕಿ ಟಿಪ್ ನಲ್ಲಿ ಹಾಕಿದ್ರು. ಇದರಲ್ಲಿ ಯಾರ ಹೆಸರು ಬರುತ್ತೋ ಅವರಿಗೆ ಪ್ರೈಸ್ ನೀಡಲಾಗುತ್ತೆ. ಜೊತೆಗೆ ಮತದಾನ ಮಾಡಿದ ಎಲ್ಲರಿಗೂ ಜ್ಯೂಸ್, ತಿಂಡಿ, ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬೆಳಗಿಂದ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ಸು, ಅಂದರೆ ಒಂದು ಸೌತ್ ಇಂಡಿಯನ್ ಇಡ್ಲಿ ವಡ ಆ ಥರ ಕೌಂಟರ್ಸು, ಜ್ಯೂಸು, ಯಾಕಂದರೆ ಸಮ್ಮರ್ಗೆ ಬೇಕಾಗಿರೋದು ಶುಗರ್ ಕೇನ್ ಜ್ಯೂಸು, ಈ ಥರ ಏನೇನು ಸೌಲಭ್ಯಗಳು ಅವ್ರು ಕೇಳಬೇಕು. ಮನೆಯಲ್ಲಿ ಅವ್ರಿಗೆ ಯಾವ ತಲೆ ಬಿಸಿ ಇರಬಾರ್ದು, ಇವತ್ತು ತಿಂಡಿ ಮಾಡಬೇಕಾ ಏನು ಮಾಡಬೇಕು ಅನ್ನೋ ತಲೆ ಬಿಸಿ ಇರಬಾರ್ದು, ಎಲ್ಲರೂ ಮತದಾನದಲ್ಲಿ ತೊಡಗಬೇಕು ಅನ್ನೋ ಉದ್ದೇಶದಿಂದ ಈ ಥರ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಇದರ ಮಧ್ಯೆ 104 ವರ್ಷದ ವೃದ್ಧೆ ಗೌರಮ್ಮ ಅನ್ನೋರು ಉರಿ ಬಿಸಿಲಲ್ಲೂ ನಡೆದುಕೊಂಡು ಬಂದು ವೋಟ್ ಮಾಡಿ ಎಲ್ಲರ ಗಮನ ಸೆಳೆದ್ರು. ಮತ್ತೊಂದೆಡೆ 93 ವಯಸ್ಸಿನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಅನಂತಾಚಾರ್ಯ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರು, ಆಂಬ್ಯುಲೆನ್ಸ್ ನಲ್ಲಿ ಬಂದು ಮತದಾನ ಮಾಡಿದ್ರು. ದಾನ ಇದು ದಾನ, ಇದು ಮಾಡೋದು ಬಿಟ್ಬಿಟ್ಟೆ ತಪ್ಪು. ಅದಕ್ಕೆ ನಾನು ಹಾಸ್ಪಿಟಲ್ದಾಗ ಇದ್ರೂ ಮತದಾನ ಮಾಡಬೇಕು. ಒಟ್ನಲ್ಲಿ ವೋಟ್ ಮಾಡೋದು ಎಲ್ಲರ ಹಕ್ಕು. ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡೋ ಜವಾಬ್ದಾರಿ ಜನರದ್ದು. ಹೀಗಾಗಿ ಮಿಸ್ ಮಾಡದಂತೆ ವೋಟ್ ಹಾಕಿಸೋಕೆ ಜನ ಡಿಫ್ರೆಂಟ್ ಐಡಿಯಾ ಮಾಡಿದ್ರು. ಕಿರಣ್, TV9 ಬೆಂಗಳೂರು.